ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕೂಡ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಕುಂಭರಾಶಿಯವರ ಜುಲೈ ತಿಂಗಳ ಮಾಸದ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತೇಳಿ ನಾನು ತಿಳಿಸ್ಕೊಡ್ತೇನೆ. ಖಂಡಿತವಾಗಿಯೂ ಜುಲೈ ತಿಂಗಳು ಕುಂಭರಾಶಿಯವರಿಗೆ ಒಂಥರ 50-50. ಈ ಕಡೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ, ಸರಿಸಮಾನವಾಗಿ ತೆಗೆದುಕೊಂಡಿರ್ತಕ್ಕಂಥ ಮಾಸವಾಗಿ ಪರಿವರ್ತನೆಗೊಳ್ಳುತ್ತೆ. ಆದರೆ ನಿಮ್ಮ ಹಾರ್ಡ್ ವರ್ಕ್ ಹಾಗೂ ಸ್ಮಾರ್ಟ್ ವರ್ಕ್, ಶ್ರದ್ಧೆಯಿಂದ ಮಾಡತಕ್ಕಂಥ ಕೆಲಸಗಳು, ನಿಮ್ಮ ಸತ್ಯತೆ ಖಂಡಿತವಾಗಿಯೂ ಶುಭವಾಗಿ ಲಾಭವಾಗಿ ಅಭಿವೃದ್ಧಿ ಕಡೆ ಖಂಡಿತವಾಗಿ ಕರ್ಕೊಂಡು ನಿಂತ್ಕೊಳ್ಳುತ್ತೆ. ಈ ಮಾಸ ಸರ್ಕಾರಿ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಲಾಭ ನೋಡ್ತೀರಾ, ಹಾಗೂ ಆ ಎಲ್ಲ ಕೆಲಸ ಕಾರ್ಯಗಳು ಈ ಮಾಸ ಕಂಪ್ಲೀಟ್ ಆಗುತ್ತೆ. ತುಂಬ ತಿಂಗಳು ಆಲ್ಮೋಸ್ಟ್ ಕೆಲವರು ವರ್ಷದಿಂದ ಸರ್ಕಾರಿ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಿದೆ ಒದ್ದಾಡ್ತಿರ್ತೀವಿ. ಯಾವುದೋ ಕಚೇರಿ ಫೈಲ್ ಸ್ಟ್ರಕ್ ಆಗಿರುತ್ತೆ, ನಿಲ್ಲೋ ಅದು ಪಾಸ್ ಆಗಬೇಕಾಗಿರುತ್ತೆ, ಇನ್ಯಾರ್ದೋ ಅಂತಿಮ ಸೈನ್ ಆಗಬೇಕಾಗಿರುತ್ತೆ, ಅಥವಾ ಯಾವುದೋ ಒಂದು ವ್ಯಾಜ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೆ. ಈ ಥರ ನಾನಾ ವಿಚಾರಗಳಿಂದ ಆ ಕೆಲಸ ಮೂವ್ ಆನ್ ಆಗದೆ ಸ್ಟ್ರಕ್ ಆಗಿರುತ್ತೆ. ಅಂಥ ಕೆಲಸ ಕಾರ್ಯಗಳು ನಿಮಗೇನಾದರೂ ಸ್ಟ್ರಕ್ ಆಗಿದರೆ ಈ ಮಾಸ ಪ್ರಯತ್ನ ನೀವು ಪಡತಕ್ಕಂಥ ಪ್ರಯತ್ನದಿಂದ ಖಂಡಿತ ಎಲ್ಲ ಕೆಲಸಗಳು ಕ್ಲಿಯರ್ ಆಗುತ್ತೆ. ಆ ವಿಚಾರವಾಗಿ ಸಕ್ಸಸ್ಸನ್ನು ಕಾಣ್ತೀವಿ. ಅಧಿಕವಾದಂಥ ಲಾಭವಾಗುತ್ತೆ ಈ ಮಾಸ. ಬಿಸ್ನೆಸ್ಸಲ್ಲಿ ವ್ಯಾಪಾರದಲ್ಲಿ ಲಾಭವನ್ನು ನೋಡುತ್ತೀರಾ. ಮಾನಸಿಕವಾಗಿ ಸ್ವಲ್ಪ ಧೈರ್ಯವನ್ನು ಯಥೇಚ್ಛ ವೃದ್ಧಿ ಮಾಡಿಕೊಂಡು ಈ ಮಾಸ ನಿಮಗೆ ಬರತಕ್ಕಂಥ ಎಲ್ಲ ಪೈಪೋಟಿಗಳನ್ನು ತುಂಬ ನಾಜೂಕಾಗಿ ನಿಭಾಯಿಸ್ಕೊಳ್ತೀರಿ. ಬುದ್ಧಿವಂತಿಕೆಯಿಂದ ಅವರ ವಿರುದ್ಧ ಜಯತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ತೀರಿ. ಅಂದರೆ ಸಮಾಜದಲ್ಲಿ ಕಾಂಪಿಟೇಷನ್ ಸರ್ವೇ ಸಾಮಾನ್ಯ. ನೀವು ಯಾವುದೇ ಕ್ಷೇತ್ರ ತೆಗೆದುಕೊಳ್ಳಿ, ಯಾವುದೇ ವ್ಯಾಪಾರ ವ್ಯವಹಾರ, ಈಗ ಸೇವೆ ಕ್ಷೇತ್ರದಲ್ಲೂ ಕಾಂಪಿಟೇಷನ್ ಬಂದ್ಬಿಟ್ಟಿದೆ. ಕಾಂಪಿಟೇಷನ್ ಇಲ್ಲದೆ ಯಾವ ಕೆಲಸವೂ ಇಲ್ಲ ಅಂತೇಳಿ ಬದಲಾವಣೆ ಆಗಿಬಿಟ್ಟಿದೆ. ಆದರೆ ಹೆಲ್ದಿ ಕಾಂಪಿಟೇಷನ್ ಖಂಡಿತ ಮುಖ್ಯ. ಅದು ಯಾವ ರೀತಿ ಇರಬೇಕಪ್ಪ ಅಂತ ಹೇಳಿದ್ರೆ, ಆತ ಮಾಡ್ತಾ ಇದ್ದಾನಲ್ಲ ಅಂತ ನಾನು ಮಾಡಬೇಕು ಹೊಟ್ಟೆ ಕಿಚ್ಕೊಂಡು ಮಾಡೋದಲ್ಲ. ಆತ 2 ಕೆಲಸ ಮಾಡ್ತಿದ್ದಾನೆ, ನನ್ನ ಸಾಮರ್ಥ್ಯ ನಾನು 3 ಮಾಡ್ತೀನಿ, ನಾನು 3 ಮಾಡೋದು ನೋಡಿ ಅವ್ನು 4 ಮಾಡ್ಬೋದು. ಈ ಥರ ಹೆಲ್ದಿ ಕಾಂಪಿಟೇಷನ್ಸ್ ಇರಬೇಕು. ಅಂಥ ಹೆಲ್ದಿ ಕಾಂಪಿಟೇಷನ್ಸ್ ಕುಂಭರಾಶಿಯವರು ಈ ಮಾಸ ಬಿಲ್ಡ್ ಮಾಡಿಕೊಡ್ತೀರಾ. ಇದನ್ನು ಕರೆಕ್ಟಾಗಿ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡೋಗಿ ಅದು ಲಾಭವಾಗಿ ಖಂಡಿತ ನಿಮ್ಗೆ ಪರಿವರ್ತನೆ ಕೊಡುತ್ತೆ. ಈ ಮೈಂಡ್ಸೆಟ್ ನಿಮ್ಗೆ ಇರಲ್ಲ. ಯಾರೋ ಈ ಥರ ಒಂದಷ್ಟು ತಂದು ನಿಮ್ಮ ಮೇಲೆ ಒಂಚೂರು ಏರಿಕೆ ಮಾಡೋಕ್ಕಾಗ್ತಾರೆ, ಅವ್ರನ್ನ ಓವರ್ಲಾಪ್ ಮಾಡಿ ನೀವು ಗೆಲ್ಲುವಂತ ಮಾಡ್ತೀರಾ. ಯಾವಾಗಲೂ ಆಗಬೇಕಾಗಿರೋದಿದೆ. ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ಕೊಳ್ತೀರಾ. ಅದು ಶುಭ ಲಾಭವಾಗಿ ನಿಮಗೆ ಯಥೇಚ್ಛವಾಗಿ ಅನುಕೂಲವಾಗತಕ್ಕಂಥದ್ದು. ಹಾಗೆಯೇ ಈ ಮಾಸ ಕುಂಭರಾಶಿಯವರಿಗೆ ಅನಿರೀಕ್ಷಿತವಾಗಿ ಲಕ್ಷ್ಮಿ ಆಗಮನವಾಗುತ್ತೆ. ಅಂದ್ಕೊಂಡೇ ಇರೋದಿಲ್ಲ, ಈ ಕೆಲಸದಲ್ಲಿ ನನಗೆ ಇಷ್ಟು ಅಮೌಂಟ್ ಸಿಗುತ್ತೆ, ಇಂಥವ್ರು ನನಗೆ ಈ ಥರ ಸಡನ್ಲಿ ಸಹಾಯ ಮಾಡಿಬಿಡ್ತಾರೆ, ಹಿಂದೆ ನಾನು ಮಾಡಿರ್ತಕ್ಕಂಥ ಯಾವುದೋ ಕೆಲಸದ ಅಮೌಂಟು ನಾನು ಮರ್ತೇ ಆಗಿಬಿಟ್ಟಿದ್ದೀನಿ, ಜೀವನದಲ್ಲಿ ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಅದು ನಾನು ಕೇಳದೆ ಇದ್ದಕ್ಕಿದ್ದಂಗೆ ನನ್ನ ಹತ್ರ ಬಂದ್ಬಿಡ್ತು. ಈ ಥರ ನಾನಾ ಘಟನೆಗಳು ಕುಂಭರಾಶಿಯವರಿಗೆ ಈ ತಿಂಗಳು ನಡೆಯುತ್ತೆ. ಲಕ್ಷ್ಮಿ ಆಗಮನ ತುಂಬ ಚೆನ್ನಾಗಾಗತ್ತೆ. ಆರ್ಥಿಕವಾಗಿ ಫಿಟ್ ಆಗ್ತೀರಿ ಈ ಮಾಸ. ಹಿಂದೆ ಮಾಡಿರ್ತಕ್ಕಂಥ ಒಂದಷ್ಟು ಸಾಲವನ್ನು ತೀರಿಸ್ಕೊಳ್ತಕ್ಕಂಥದ್ದು, ಹಿಂದೆ ಆಗತಕ್ಕಂಥ ಸ್ವಲ್ಪ ಎಡವಟ್ಟಿನ ಕೆಲಸಗಳು, ಅಂದರೆ ಹಣದ ವಿಚಾರವಾಗಿ ಯಾರ ಹತ್ರ ನಿಲ್ಲಿಸ್ಕೊಂಡಿನೋ ಆನ್ ಟೈಮ್ ಕೊಡದೆ ಹೆಸರಾಳು ಮಾಡ್ಕೊಂಡಿರ್ತಕ್ಕಂಥದ್ದು, ಸಾಲವನ್ನು ತೇಜ ಮಾಡ್ಕೊಂಡಿರ್ತಕ್ಕಂಥದ್ದು, ಏನೋ ಅಡೆಯಿಟ್ಟಿ ಅಂದರೆ ಗೋಲ್ಡನ್ನು ಮತ್ತೊಂದು ಅಡೆಯಿಟ್ಟಿ ಬ್ಯಾಲೆನ್ಸ್ ಮಾಡ್ತೀರಿ. ಜೀವನದ ವಿಚಾರ ಎಲ್ಲ ಕಮಿಟ್ಮೆಂಟ್ಗಳನ್ನು ಒಂದೊಂದಾಗಿ ಈ ಮಾಸ ಕ್ಲಿಯರ್ ಮಾಡ್ಕೊಳ್ತಾ ಬರ್ತೀರಿ. ಇದು ಮನಸ್ಸಿಗೆ ಖುಷಿಯಾಗತ್ತೆ, ನೆಮ್ಮದಿಯನ್ನು ಕೂಡ ಜಾಸ್ತಿ ತಂದುಕೊಡುತ್ತೆ. ಇನ್ನು ಈ ಮಾಸ ಧಾರ್ಮಿಕ ಕೆಲಸ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ಪುಣ್ಯಕ್ಷೇತ್ರಗಳ ದರ್ಶನ ಹಾಗೂ ಧಾರ್ಮಿಕ ಸೇವೆ ನಡೆಯತಕ್ಕಂಥ ಸ್ಥಳದಲ್ಲಿ ಭಾಗವಹಿಸುವ ಮುಖಾಂತರ ಮನಸ್ಸಿಗೆ ಸಂತೋಷ ಸಹಿತವಾಗಿ ಏನೋ ನೆಮ್ಮದಿಯನ್ನು ಕಾಣುವಂತರಾಗ್ತೀರಾ. ವ್ಯಾಪಾರದಲ್ಲಿ ನಾಗಲೇ ಹೇಳಿದಂಗೆ ಒಳ್ಳೆ ಲಾಭವಾಗುತ್ತೆ. ಅದು ಮನೆಯಲ್ಲಿ ಒಂದಷ್ಟು ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ, ಮನೆಯನ್ನು ಒಂದಷ್ಟು ಫುಲ್ಫಿಲ್ ಮಾಡೋದಕ್ಕೆ ಸಹಕಾರವನ್ನು ಕೊಡುತ್ತೆ. ಇನ್ನು ಈ ಮಾಸ ಕಲಾವಿದರಿಗೆ ಉತ್ತಮವಾದಂಥ ಮಾಸ. ಕಲಾಕ್ಷೇತ್ರದಲ್ಲಿ ಯಾರು ಕಲಾ ಸರಸ್ವತಿ ಆರಾಧನೆ ಮಾಡ್ತಾ ಇದ್ದಾರೆ, ನಾಟಕ, ಸಿನಿಮಾ ಅಥವಾ ಟೆಲಿವಿಷನ್ಸ್ ಇದರಲ್ಲಿ ಯಾರು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಅವರೆಲ್ಲ ಕಲಾವಿದರಿಗೆ, ಅಂದರೆ ಪ್ರಮುಖ ಕುಂಭರಾಶಿ ಇರತಕ್ಕಂಥ ಕಲಾವಿದರಿಗೆ ಒಳ್ಳೆ ಲಾಭ. ಸಮಾಜದಲ್ಲಿ ನಿಮಗೆ ಒಳ್ಳೆ ಗುರುತಿಸುವಿಕೆ ಸಿಗುತ್ತೆ. ಅಂದರೆ ಸಮಾಜ ನಿಮ್ಮ ಕೆಲಸವನ್ನು, ಅಂದರೆ ನಿಮ್ಮ ಕಲೆಯನ್ನು ಗುರುತಿಸಿ ಖಂಡಿತವಾಗಿಯೂ ಒಂದು ಒಳ್ಳೆಯ ಪ್ರೋತ್ಸಾಹ ನುಡಿಗಳನ್ನಾಗಿರ್ಬೋದು, ಅವಕಾಶಗಳನ್ನು ಹುಡುಕಿಕೊಂಡು ಬರುವಂತೆ ನಿಮ್ಮ ಕೆಲಸ ಈ ಮಾಸ ಮಾಡೋದಂತಾಗುತ್ತೆ. ಇನ್ನು ಈ ಮಾಸ ಕುಂಭರಾಶಿಯವ್ರಿಗೆ ಹೇಗಾಗ್ಬಿಟ್ಟಿರುತ್ತಪ್ಪ ಅಂದರೆ, ಸಣ್ಣ ಪುಟ್ಟ ವಿಚಾರಕ್ಕೂ ತುಂಬ ಕಿರಿಕಿರಿ ಆಗುತ್ತೆ. ಅನ್ಕೊಂಡ್ರೆ ಇರೋದಿಲ್ಲ, ಈ ಸಣ್ಣ ಪುಟ್ಟ ವಿಚಾರಕ್ಕೆ ಇಷ್ಟೆಲ್ಲ ಕಿರಿಕಿರಿ ಆಗತ್ತಪ್ಪ ಅಂತ ದೊಡ್ಡ ಮಟ್ಟದ ಕಿರಿಕಿರಿಯನ್ನು ಈ ಮಾಸ ಕಾಣುವಂತರಾಗ್ತೀರಾ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಜೀವನದಲ್ಲಿ ಫಿನಾನ್ಷಿಯಲಿ ಸಾಲ ಒಂದು ತೀರಿಸ್ಕೊಳ್ತಾ ಇದ್ದೀರಿ, ಮತ್ತಿನ್ನೆಲ್ಲೋ ಸಾಲ ಉತ್ಪತ್ತಿ ಆಗ್ತದೆ ಅಂತ ಮಾನಸಿಕ ಕುಗ್ಗತಕ್ಕಂಥದ್ದು. ಮನೆಯಲ್ಲಿ ನಾನಾ ರೀತಿಯ ಶುಭ ಕಾರ್ಯಕ್ರಮವನ್ನು ಶುರು ಮಾಡಬೇಕು, ಮಕ್ಕಳು ಮದುವೆನಾಗಿರ್ಬೋದು ಅಥವಾ ಮನೇಲಿ ಒಂದು ಸತ್ಯನಾರಾಯಣ ಪೂಜೆ ಹೋಮ ಮಾಡಿಸ್ಕೊಳ್ಳೋಣ ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಕುಂಭರಾಶಿಯವರಿಗೆ ಈ ಟೈಮಲ್ಲಿ ಅದು ಕಂಪ್ಲೀಟ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಮನೇಲಿ ಈ ವಿಚಾರವಾಗಿ ಜಗಳಗಳು ಜಾಸ್ತಿ ಆಗುತ್ತೆ, ಅಶಾಂತಿ ಕೂಡ ಜಾಸ್ತಿ ಆಗತಕ್ಕಂಥದ್ದು. ಇದರಿಂದ ಮಾನಸಿಕವಾಗಿ ತುಂಬ ಕುಗ್ತೀರಿ. ಯಾವ ಕೆಲಸ ಕಾರ್ಯಗಳು ಕೂಡ ಆನ್ ಟೈಮ್ ಆಗ್ತಾ ಇಲ್ಲ ಅಂತ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ.
ಎಷ್ಟೇ ಪ್ರಯತ್ನ ಪಟ್ಟರು ಕೂಡ 100% ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ನಿಮಗೆ ನೀವೇ ಶಪಿಸ್ಕೊಳ್ತೀವಿ. ನಾನು ಹುಟ್ಟಿದ ಟೈಮೇ ಚೆನ್ನಾಗಿಲ್ಲ, ನನಗೆ ನಾನೇ ಜಾಗತ್ಗಳೇ ಚೆನ್ನಾಗಿಲ್ಲ, ಈ ಥರ ತುಂಬ ನೋಡಿದ್ದೀನಿ. ಆಲ್ಮೋಸ್ಟ್ ಯಾವುದೋ ಒಂದು ತಿಂಗಳಲ್ಲಿ ಕುಂಭರಾಶಿಯವರ ರೀಲ್ಸಲ್ಲೇ ತುಂಬ ಕಮೆಂಟ್ಸ್ ಬಂದಿತ್ತು. ಒಂದು ರಾಶಿ ಇದೆ ಅನ್ನೋದನ್ನು ಡಿಲೀಟ್ ಮಾಡಿಬಿಡಲಿ ಭಗವಂತ, ಅಷ್ಟು ಸಾಕಾಗ್ಬಿಟ್ಟಿದೆ. ಅಂದರೆ ಅವ್ರ ಮನಸ್ಸಲ್ಲಿರತಕ್ಕಂಥ ದುಃಖವನ್ನು ಕಮೆಂಟ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ರು ಅಂತ. ಆ ಥರ ತುಂಬ ಕಮೆಂಟ್ಸ್ ನಾನು ಓದಿದೆ ಕುಂಭರಾಶಿ. ಯಾಕಂದರೆ 7.5 ಕೊನೆಯ ಘಟ್ಟದಲ್ಲಿ ಇದ್ದೀರಿ, ಇನ್ನೊಂದು ವರ್ಷ ಇರ್ಬೋದಪ್ಪ. ಆಗಲೇ ವನವಾಸ ಅಜ್ಞಾತವಾಸ ಎಲ್ಲವನ್ನು ಕೂಡ ಮುಗಿಸ್ಕೊಂಡಿದ್ದೀರಿ, ಏರಿಳಿತಗಳು ಮುಗಿಸ್ಕೊಂಡಿದ್ದೀರಿ. ನಿಮ್ಮವರು ಯಾರು, ನಿಮ್ಮ ಕಷ್ಟಕ್ಕೆ ದೂಕ್ದವ್ರು ಯಾರು, ಕಷ್ಟದಲ್ಲಿ ಸಹಾಯ ಮಾಡ್ತಾ ಇದ್ದೀನಿ ಅಂತ ಆ್ಯಕ್ಟಿಂಗ್ ಮಾಡಿದವ್ರು ಯಾರು, ಎಲ್ಲವೂ ಗೊತ್ತಾಗಿದೆ. ಗೊತ್ತಾದ್ಮೇಲೆ ತಿಳ್ಕೊಳ್ಳಿ, ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಕರೆಕ್ಟಾಗಿ ಬದುಕಿ ತೋರಿಸಿ. ಅದನ್ನು ಬಿಟ್ಬಿಟ್ಟು ಯಾರು ತಪ್ಪು ಮಾಡಿದ್ರು, ಯಾರಿಂದ ದ್ರೋಹ ಮಾಡಿದ್ರು ಮತ್ತವ್ರ ಜೊತೆನೇ ವ್ಯಾಪಾರ ವ್ಯವಹಾರ ಅವ್ರ ಜೊತೆಗೆ ಸಂಬಂಧಗಳನ್ನ ಇಟ್ಕೊಂಡ್ರೆ ನಿಮ್ಮಷ್ಟು ಮೂರ್ಖರು. ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ನಾನು ತಿಳಿಸ್ಕೊಡ್ತೇನೆ. ಇನ್ನು ಈ ಮಾಸ ಮನೆಯಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಕಿರಿಕಿರಿ ಜಾಸ್ತಿ ಆಗುತ್ತೆ. ಇದರಿಂದ ಮಾನಸಿಕವಾಗಿ ಸ್ವಲ್ಪ ಡಿಸ್ಟರ್ಬ್ ಆಗೋ ಥರ ನೀವು ಕಾಣಿಸುವಂತರಾಗ್ತೀರಾ. ಕೆಲಸದ ಕ್ಷೇತ್ರದಲ್ಲೂ ಕೂಡ ಸಹೋದ್ಯೋಗಿಗಳು ಸ್ವಲ್ಪ ಕಿರಿಕಿರಿಯನ್ನು ಮಾಡ್ತಾರೆ. ಏನೋ ಕರೆಕ್ಟಾಗಿ ಹೋಗ್ತಾ ಇಲ್ವ ಜೀವನ, ಏನೋ ಕಳ್ಕೊಂಡಿರ್ತಕ್ಕಂಥ ಮನಸ್ಥಿತಿಯಲ್ಲಿ ಜೀವನ ಮಾಡತಕ್ಕಂಥ ಸಂದರ್ಭಗಳು ಬರುತ್ತೆ. ಮನೇಲಿ ಯಾರು ಹಿರಿಯರಿದ್ದರೆ ಸ್ವಲ್ಪ ಅವರ ಆರೋಗ್ಯದ ಮೇಲೆ ಗಮನ ಹರಿಸಿ, ಸ್ವಲ್ಪ ಅವರ ಆರೋಗ್ಯದಲ್ಲಿ ಏರುಪೇರಾಗತಕ್ಕಂಥದ್ದು ಶತಸಿದ್ಧ ಈ ಮಾಸ. ಅದರಿಂದ ನಾನಾ ರೀತಿಯ ಟೆನ್ಷನ್ಸ್ಗಳನ್ನು, ತಲೆನೋವುಗಳನ್ನು ನೀವು ಅನುಭವಿಸಬೇಕಾಗತ್ತೆ. ಹಾಗೆಯೇ ಪ್ರೇಮಿಗಳಿಗೆ ಈ ಮಾಸ ಅಷ್ಟು ಶುಭದಾಯಕ ಮಾಸವಲ್ಲ. ಜಗಳ ಆಗತಕ್ಕಂಥದ್ದು, ಒಬ್ರಿಗೊಬ್ರು ಬಿಟ್ಟೋಗತಕ್ಕಂಥ ಚಾನ್ಸಸ್ಸು, ನಿಮ್ಮ ಫ್ಯಾಮಿಲಿನೋ ಅಥವಾ ಮೂರನೇವರು ಇಂಟರ್ಪ್ರೇಟ್ ಆಗಿ ನಿಮ್ಮ ಸಂಬಂಧವನ್ನೇ ಹಾಳು ಮಾಡಿಬಿಡ್ಬೋದು ಕೆಲವೊಂದು ಚುಚ್ಚು ಮಾತುಗಳನ್ನಾಡಿ. ಹಾಗಾಗಿ ಸ್ವಲ್ಪ ಯಾರು ನಿಜವಾಗ್ಲೂ ಕೂಡ ನನ್ನ ಪ್ರೀತಿಯನ್ನು ಮಾಡಿ ಅವ್ರನ್ನೇ ಮದುವೆ ಆಗಬೇಕು, ಜೀವನದಲ್ಲಿ ಏನೇ ಕಷ್ಟ ಸುಖಗಳು ಬಂದು ಜೊತೆಗಿರಬೇಕು ಅಂತ ಯಾರ ಮನಸ್ಥಿತಿ ಯಾರಿಗಿದೆ ಈ ಮನಸ್ಥಿತಿ ಅಂಥವ್ರು ಮಾತ್ರ ಸ್ವಲ್ಪ ತಾಳ್ಮೆಯಿಂದ, ಸ್ವಲ್ಪ ನೆಮ್ಮದಿಯಿಂದ ಯಾವ ವಿಚಾರವನ್ನು ಹೇಗೆ ಕನ್ವೆ ಮಾಡಬೇಕು, ತಪ್ಪು ನಮ್ಮದೇ ಆಗಿದ್ರು ಕೂಡ ನಾನು ತಪ್ಪು ಯಾವ ರೀತಿ ಮಾಡಿದ್ದೀನಿ ಅಂತ ಅವ್ರಿಗೆ ಮನವತ್ತು ಮಾಡಿಕೊಟ್ಟು ಅದನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಎಲ್ಲವೂ ಕೂಡ ಕಾಮ ಮುಂದುವರಿಸಿ ಖಂಡಿತ ಶುಭ ಲಾಭ ನಿಮ್ಮದಾಗಿರುತ್ತೆ. ಕುಂಭರಾಶಿಯವರು ಈ ಮಾಸ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡಿ ನಿಮ್ಮೆಲ್ಲರ ಶಕ್ತಿಗಳು ನರಸಿಂಹಸ್ವಾಮಿ ಅನುಗ್ರಹದಿಂದ ದೂರವಾಗ್ತಾರೆ ಹಾಗೂ ಮನಸ್ಸಿನ ಇಷ್ಟೈಶ್ವರ್ಯ ಈಡೇರುತ್ತೆ. ಇನ್ನು ಯಾರು ಭವಿಷ್ಯ ದರ್ಶನ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜನ್ನು ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡಿಲ್ಲ, ಆದಷ್ಟು ಬೇಗ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿನಿತ್ಯವೂ ಕೂಡ ನಾನು ಜ್ಯೋತಿಷ್ಯ, ವಾಸ್ತು, ಯಾವ ರೀತಿಯ ಪೂಜೆ ಪುನಸ್ಕಾರವನ್ನು ಮಾಡಬೇಕು ದೇವರ ಮನೆಯಲ್ಲಿ, ಹಾಗೆ ಜೀವನದಲ್ಲಿ ಯಾವ ಸಮಯದಲ್ಲಿ ಯಾವ ಕೆಲಸಕ್ಕಾಗಲನ್ನು ಮಾಡಿದ್ರೆ ಧಾರ್ಮಿಕವಾಗಿ ನಿಮಗೆ ಯಥೇಚ್ಛವಾಗಿ ಲಾಭವಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೇನೆ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯ ಕೊಡಲಿ ಅಂತ ನಾನು ಆಶಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಅಂದರೆ ಕುಂಭರಾಶಿ ಮುಕ್ತಾಯವಾಗಿದೆ, ಮೀನರಾಶಿ ಪ್ರಾರಂಭ ಆಗುತ್ತೆ. ಮೀನರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದ ಸಂಚಿಕೆಯಲ್ಲಿ ನಾನು ಸಿಗುವಂತ ಆಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.